ಹಾಯ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಸಾಗರಕ್ಕೆ ನಾವು ಬಂದ್ಬಿಟ್ಟು ಹೇಳಿದೆ, ಆದರೆ ಅಪ್ಪಂಗೆ ಕಾಲ್ ಮಾಡೋಕ್ಕೇ ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಹಾಗೆ ನಮ್ಮ ಸಾಗರದಲ್ಲಿ ಸ್ಲೋವಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ನಾನು ಹಾಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಅಪ್ಪ ಬಂದರು. ಅಲ್ಲಿಂದ ಹಾಗೆ ನಮ್ಮೂರ ಸೌಂದರ್ಯ ಸವಿತಾ ಮನೆ ಕಡೆ ಪಯಣ ಬೆಳೆಸಿದ್ವಿ. ಹಾಗೆ ದಾರಿಲಿ ನವಿಲುಗಳು ಕಾಣಿಸಿದ್ವು, ಆದರೆ ಎಲ್ಲ ಹೆಣ್ಣವಿಲು. ಹಾಗೆ ನಮ್ಮಪ್ಪ ಶಿವಪ್ಪಂಗೆ ನಮಸ್ಕಾರ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಮಾವಿನ ಹಣ್ಣು ನನ್ನ ಬಾಬಾ ತಿನ್ನು ಅಂತ ಕರಿತಾ ಇತ್ತು. ಸಮ್ಮರ್ ಹಾಲಿಡೇ ಆಗಿರೋದ್ರಿಂದ ಎಲ್ಲ ಚಿಲ್ಟ್ರಾಣಿಗಳು ನಮ್ಮ ಮನೇಲೆ ಕ್ಯಾಂಪ್ ಹಾಕಿದ್ರು. ಈ ಮುದ್ದು ಬಂಗಾರಿ ನೋಡಿ, ನನಗೋಸ್ಕರ ಅತ್ತೆ ಬಂದಿದ್ದಾಳೆ ಅಂತ ಮಾವಿನ ಹಣ್ಣು ತಂದುಕೊಟ್ಟಿದೆ. ಸ್ಕೂಲ್ ಡೇಸೇ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತಿತ್ತು ನನಗೆ ಇವ್ರನ್ನೆಲ್ಲ ನೋಡಿ. ಸಮ್ಮರ್ ಹಾಲಿಡೇ ಎಲ್ಲ ಸಿಗ್ತಾ ಇತ್ತಲ್ಲ ನೋಡಿ, ಎಷ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ. ತುಂಬ ದಿನಗಳ ಬಯಕೆ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಚಟ್ನಿನೂ ತಿಂದೆ. ಆಮೇಲೆ ಕಾಡು ಮಾವಿನ ಹಣ್ಣು ತಂದಿಟ್ಟಿದ್ರು, ತುಂಬ ದಿನ ಆಗಿತ್ತು, ಅದೆಲ್ಲ ತಿಂದ್ಬಿಟ್ಟು ಸೊ ಅದನ್ನು ಅರಸ್ಕೊಂಡು ತಿಂದೆ. ಆಮೇಲೆ ನನ್ನ ಫೇವ್ರೇಟ್ ಕಾರ್ಟೂನ್ ಹೈಡಿನ ನೋಡ್ತಾ ಇದ್ದೆ. ಅದು ಸೇಮ್ ಸ್ಟೋರಿ ರಿಪೀಟ್ ಆಗ್ತಿದೆ, ಬಟ್ ಸ್ಟಿಲ್ ಅದನ್ನೇ ನೋಡಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಮಲ್ಗೆ ಎದ್ದು ನಾನು ನಮ್ಮ ಮಾವನ ಮನೆ ಕಡೆ ಹೊರಟೆ. ಬಂದ ತಕ್ಷಣ ಅವ್ರ ಮನೆಗೆ ನಾವು ಭೇಟಿ ಕೊಡೋದಂತೂ ಪಕ್ಕ ಇದ್ದೇ ಇರುತ್ತೆ. ಕೊಡಲಿಲ್ಲ ಅಂತಂದರೆ ಉಗಿಸ್ಕೊಬೇಕಾಗುತ್ತೆ. ಆಮೇಲೆ ನಮ್ಮ ಮಾವನ ಮನೆಗೆ ಬಂದಾಗೆಲ್ಲ ನನಗೆ ತಿನ್ನೋದಕ್ಕಂತೂ ಕೊರತೆ ಇರಲ್ಲ. ಚೆನ್ನಾಗಿ ತಿಂದ್ಬಿಟ್ಟು ಈ ಪಿಲ್ಲಿ ಜೊತೆಗೆ ಆಟ ಆಡ್ಕೊಂಡು ಹಾಗೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಆಮೇಲೆ ಇನ್ನೇನು ಅಪರೂಪದ ಮೂದೇವಿ ನಾನು ಬಂದಿದ್ದೀನಿ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ನನಗೆ ಕೋಳಿ ಕಜ್ಜಾಯ, ಕೋಳಿ ಸಾರು, ಆಹಾ ಕೇಳಬೇಡಿ, ಮಸ್ತಾಗಿ ತಿಂದ್ಬಿಟ್ಟು ಮತ್ತೆ ಈ ಸುಂದರಿ ಜೊತೆಗೆ ಸ್ವಲ್ಪ ಆಟ ಆಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಅಣ್ಣ ಕೇಕ್ ತೊಗೊಂಬಂದ. ಕೇಕ್ ಏನಕ್ಕೆ ಅಂತನಾ, ನಮ್ಮ ಮಾವನ ಮಗ ಮದುವೆ ಆಗಿ 1 ವರ್ಷ ಆಯಿತು. ನಿಜವಾಗ್ಲೂ ಇದನ್ನ ನಂಬಕ್ಕಾಗ್ತಿಲ್ಲ, ಇಷ್ಟು ಬೇಗ 1 ವರ್ಷ ಕಳೆದೋಯ್ತಾ ಅಂತ. ನನಗಂತೂ ಮೊನ್ನೆ ತಾನೇ ಮದುವೆ ಮುಗ್ದಂಗಿದೆ. ನಮ್ಮ ಮಾವನ ಮಗಂಗೆ ಮೊದಲೇ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದಕ್ಕಿಂತ ಬೇಗ ಕಟ್ ಮಾಡಿಬಿಟ್ಟು ಕೇಕ್ ತಿಂದ್ಬಿಡೋಣ ಅಂತ ಕಾಯ್ಕೊಂಡಿದ್ದ. ನೋಡಿ ಕಳ್ಳ ಕೇಕ್ ತಿಂತಾ ಇರೋದು. ಎತ್ಕೊತಾನೆ ತಿಂತಾನೆ. ರಾತ್ರಿ ಅಲ್ಲಿಂದ ಬಂದು ಮಲ್ಕೊಂಡ್ಬಿಟ್ವಿ. ಆಮೇಲೆ ಬೆಳಗ್ಗೆ ನಮ್ಮ ಮಲೆನಾಡು ಸ್ಪೆಷಲ್ಲು ಮತ್ತೊಂದು ಕಡುಬು, ಅದನ್ನು ತಿಂದೆ. ಮತ್ತು ಅದೇ ನನ್ನ ಫೇವ್ರೆಟ್ ಹೈಡ್ನ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಯಾರ ಜೊತೆ ಅಂತನಾ, ಇದಾರಲ್ಲ ನಮ್ಮ ಚಿಣ್ಣರ ಸೈನ್ಯ, ಸಮ್ಮರ್ ಕ್ಯಾಂಪ್ ಇದೆಲ್ಲ ಗರ್ಲ್ಸ್ ಗ್ಯಾಂಗ್. ಆಮೇಲೆ ಬೋರ್ ಆಗ್ತಿದೆ ಅಂತ ಸ್ವಲ್ಪ ಕೊಟ್ಟಿಗೆ ಕಡೆ ಹೋದೆ ಎಂಟರ್ಟೈನ್ಮೆಂಟ್ಗೋಸ್ಕರ. ತುಂಬ ದಿನ ಆದಮೇಲೆ ಹಲಸಿನಕಾಯಿ ಹಪ್ಪಳ, ಅಕ್ಕಿ ಹಪ್ಪಳ, ಆಹಾ ಎಷ್ಟು ದಿನ ಆಗಿತ್ತು ಗೊತ್ತಾ ತಿಂದು. ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು ಅದನ್ನು ತಿಂದೆ. ಆಮೇಲೆ ನಮ್ಮ ದೊಡ್ಡಪ್ಪನ ಮನೆ ಕಡೆ ಎಲ್ಲ ಹೋಗಿ ಬರೋದೊಂದು ಕಾರ್ಯ ಇದ್ದೇ ಇದೆ ಅಲ್ಲ, ಅಲ್ಲಿ ಹೊರಟೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲಿ ಹೋಗಿದ್ದೆ, ಏನು ಮಾಡಿದೆ, ಏನು ಸ್ಪೆಷಲ್ ಇತ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಟಾಟಾ, ಬಾಯ್.